Hello everyone, welcome back to Are You Ready to Study channel. ಸೊ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ ಲಾಜಿಕಲ್ ಆಪ್ರೇಟರ್ಸ್ ಅಂದರೆ ಏನು ಅಂತ ನೋಡ್ತೀವಿ. ಏನಿಲ್ಲ, ನಮಗೆ ಗೊತ್ತು ಲಾಜಿಕಲ್ ಆಪ್ರೇಟರ್ಸ್ ಅಂದರೆ ಆ್ಯಂಡ್ ಆರ್ ನಾಟ್ ಆಪ್ರೇಟರ್ಸ್ ಅಂತ. ಸೊ ಆ್ಯಂಡ್ ಆಪ್ರೇಟರ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ ಡಬಲ್ ಆಂಬರ್ಸೆಂಟ್ ಅಲ್ವಾ. ಸೊ ಅದೇ ಥರ ಆರ್ ಆಪ್ರೇಟರ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ ಡಬಲ್ ಕಾಲ್ಸ್. ಅದೇ ಥರ ನಾಟ್ ಆಪ್ರೇಟರ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇದು ನಮಗೆ ನಾರ್ಮಲಾಗಿ ಗೊತ್ತು, ಲಾಜಿಕಲ್ ಆಪ್ರೇಟರ್ಸ್ ಇಷ್ಟು ಅಂತ. ಸೊ ಬಟ್ ಇದು ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಆಪ್ರೇಟರ್ ಹೇಗೆ ವರ್ಕ್ ಆಗುತ್ತೆ, ಆರ್ ಆಪ್ರೇಟರ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಸೊ ಇಷ್ಟು ಗೊತ್ತಾಯಿತು. ಈಗ ಆ್ಯಂಡ್ ಆಪ್ರೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ಆಪ್ರೇಷನ್ ಏನಿಲ್ಲ, ಮಲ್ಟಿಪ್ಲಿಕೇಷನಲ್ಲಿ ವರ್ಕ್ ಆಗುತ್ತೆ. ಅಂದರೆ ಎರಡು ಇನ್ಪುಟ್ ಇರುತ್ತೆ, ಒಂದು ಔಟ್ಪುಟ್ ಇರುತ್ತೆ. ಎರಡು ಇನ್ಪುಟ್ಟಲ್ಲಿ ಸಪೋಸು ಎರಡು ಇನ್ಪುಟ್ಟು ಟ್ರೂ ಇತ್ತು ಅಂದರೆ ಔಟ್ಪುಟ್ಟು ಟ್ರೂ ಬರುತ್ತೆ. ಎರಡು ಇನ್ಪುಟ್ರಲ್ಲಿ ಒಂದು ಇನ್ಪುಟ್ ಫಾಲ್ಸ್ ಇದ್ರೂ ನೆಕ್ಸ್ಟ್ ಇನ್ಪುಟ್ಟು ಫಾಲ್ಸ್ ಬರುತ್ತೆ. ಅದು ಫಸ್ಟ್ ಇರ್ಬೋದು ಇಲ್ಲ ಸೆಕೆಂಡ್ ಇರ್ಬೋದು, ಫಾಲ್ಸೇ ಬರುತ್ತೆ. ಸಪೋಸ್ ಎರಡು ಇನ್ಪುಟ್ಟು ಫಾಲ್ಸ್ ಇತ್ತು ಅಂದರೆ ಫಾಲ್ಸ್ ಬರುತ್ತೆ. ಸೊ ನೆಕ್ಸ್ಟು ಆರ್ ಆಪ್ರೇಟರಲ್ಲಿ ಏನಿಲ್ಲ, ಅಡಿಷನ್ ಮಾಡ್ತೀವಿ. ಅಡಿಷನ್ ಅಂದರೆ ಹೇಗೆ, ಈಗ ಟ್ರೂ ಎರಡು ಕಂಡೀಷನ್ನು ಇತ್ತು ಅಂದರೆ ಟ್ರೂನೇ ಬರುತ್ತೆ, ಎರಡು ಕಂಡೀಷನು ಫಾಲ್ಸ್ ಇತ್ತು ಅಂದರೆ ಫಾಲ್ಸ್ ಬರುತ್ತೆ. ಸಪೋಸ್ ಎರಡು ಕಂಡೀಷನಲ್ಲಿ ಯಾವುದೇ ಒಂದು ಕಂಡೀಷನ್ ಟ್ರೂ ಇದ್ರೂ ಔಟ್ಪುಟ್ಟು ಟ್ರೂನೇ ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಫಾಲ್ಸ್ ಟ್ರೂ ಅಂತ ಇದೆ, ಸೊ ಟ್ರೂನೇ ಬಂತು. ಟ್ರೂ ಫಾಲ್ಸ್ ಅಂತ ಇದೆ, ಸೊ ಟ್ರೂನೇ ಬಂತು. ಬಟ್ ನಾಟ್ ಆಪ್ರೇಟಲ್ಲಿ ಹೇಗೆ ಅಂದರೆ ಒಂದು ಇನ್ಪುಟ್ಟು ಒಂದು ಔಟ್ಪುಟ್ ಇರುತ್ತೆ. ಇನ್ಪುಟ್ಟಲ್ಲಿ ಟ್ರೂ ಕೊಟ್ವಿ ಅಂದರೆ ಔಟ್ಪುಟ್ಟಲ್ಲಿ ಫಾಲ್ಸ್ ಬರುತ್ತೆ. ಇನ್ಪುಟ್ಟಲ್ಲಿ ಫಾಲ್ಸ್ ಕೊಟ್ವಿ ಅಂದರೆ ಔಟ್ಪುಟ್ಟಲ್ಲಿ ಟ್ರೂ ಬರುತ್ತೆ. ಸೊ ಈಗ ನಾನು ಈ ಎಕ್ಸಾಂಪಲ್ ಅರ್ಥ ಆಗಿರೋದ್ರಿಂದ ಸೊ ನಾನು ಇದನ್ನು ಕಮೆಂಟ್ ಸೆಕ್ಷನ್ಗೆ ಹಾಕ್ಬಿಡ್ತೀನಿ. ಸೊ ಇದು ನಮಗೆ ಎಕ್ಸಿಕ್ಯೂಟ್ ಆಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಪ್ರೋಗ್ರಾಮಿಂಗ್ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರೋ ಲಿಂಕ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಪ್ಲೇಲಿಸ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಸಪೋಸ್ ಪ್ರೋಗ್ರಾಮಿಂಗ್ ಇಂಗ್ಲೀಷಲ್ಲಿ ಬೇಕು ಅಂದರೆ ನಾವು ಪ್ರೋಗ್ರಾಮರ್ ಅನ್ನೋದು ಇನ್ನೊಂದು ಚಾನಲ್ನ ರನ್ ಮಾಡ್ತಾಯಿದ್ದೀವಿ. ಸೊ ಆ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಈ ಪ್ರೋಗ್ರಾಮಿಂಗ್ನ ಬರೆಯೋಣ, ಲಾಜಿಕಲ್ ಆಪ್ರೇಟರ್ಸ್ನ ಯೂಸ್ ಮಾಡೋಣ. ಸೊ ಈಗ ನಾನೇನು ಮಾಡ್ತೀನಿ, ಮೇನ್ ಫಂಕ್ಷನ್ ಒಳಗಡೆ ಇಂಟ್ ರಿಸಲ್ಟ್ ಈಕ್ವಲ್ ಟು 7 ಈಸ್ ಗ್ರೇಟರ್ ದ್ಯಾನ್ 10 ಅಂತ ಒಂದು ಕಂಡೀಷನ್ ಕೊಡ್ತೀನಿ. ಇದೊಂದು ಕಂಡೀಷನು. ಇದರಲ್ಲಿ ಆ್ಯಂಡ್ ಆಪ್ರೇಟರ್ನ ಯೂಸ್ ಮಾಡಿ, ಅಂದರೆ ಡಬಲ್ ಆಂಬರ್ಸೆಂಟ್ನ ಹಾಕಿ. ಸೊ 6 ಈಸ್ ಈಕ್ವಲ್ ಟು 2. ಸೊ ಎರಡು ಕಂಡೀಷನ್ ಕೊಟ್ಟೆ. ಸಪೋಸ್ ಇದು ಎ ಅನ್ನೋದು ಒಂದು ಕಂಡೀಷನ್ನು, ಬಿ ಅನ್ನೋದು ಒಂದು ಕಂಡೀಷನ್. ಔಟ್ಪುಟ್ಟು ನನಗೆ ರಿಸಲ್ಟ್ ಅನ್ನೋದ್ರಲ್ಲಿ ಬರಬೇಕು, ಓಕೆನಾ? ಸೊ ನೆಕ್ಸ್ಟ್ ನಾನು ಇದು ಬರೋದಕ್ಕೋಸ್ಕರ ಒಂದು ಪ್ರಿಂಟರ್ ಸ್ಟೇಟ್ಮೆಂಟ್ನ ಕೊಡ್ತೀನಿ. ಪ್ರಿಂಟರ್ ಸ್ಟೇಟ್ಮೆಂಟ್ ಒಳಗಡೆ ವಿತಿನ್ ಎ ಡಬಲ್ ಕೋಟ್ಸ್ %d/n. ಸೊ ನೆಕ್ಸ್ಟ್ ಲೈನಿಗೆ ಬರೋದಕ್ಕೆ ಕಾಮ ರಿಸಲ್ಟ್ ಅಂತ ಕೊಟ್ಟು, ಸೊ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಒಂದು ಸೆಮಿಕಾಲನ್ ಕೊಟ್ಟು ಸೇವ್ ಕೊಡ್ತೀನಿ, ಓಕೆನಾ? ಸೇವ್ ಕೊಟ್ಟು ನಾನೀಗ ರನ್ ಮಾಡಿದೆ ಅಂದರೆ ನನಗೆ ಔಟ್ಪುಟ್ ಏನು ಬರಬೇಕು, 0 ಬಂದಿದೆ. ಯಾಕೆ 0 ಬಂದಿದೆ ಅಂದರೆ ಕಂಡೀಷನ್ ಫಾಲ್ಸ್ ಆಗಿದೆ ಅಂತ ಅರ್ಥ. ಹೇಗೆ? ಸೊ 7 ಈಸ್ ಗ್ರೇಟರ್ ದ್ಯಾನ್ 10 ಇಲ್ಲ, ಒಂದು ಕಂಡೀಷನ್ ಫಾಲ್ಸು. ಸೊ ಎರಡನೇ ಕಂಡೀಷನ್ 6 ಈಸ್ ಈಕ್ವಲ್ ಟು 0. ಸೊ ಎರಡನೇ ಕಂಡೀಷನ್ ಫಾಲ್ಸ್. ಸೊ ಔಟ್ಪುಟ್ ಏನು ಬರುತ್ತೆ, ಫಾಲ್ಸೇ ಬರುತ್ತೆ. ಸೊ ಇಲ್ಲಿ ಎರರ್ ತೋರಿಸ್ತಾ ಇದೆ. ಸೊ ನಾನು ಕಮೆಂಟ್ ಸೆಕ್ಷನ್ನ ಹಾಕ್ತೀನಿ, ಓಕೆನಾ? ಫಾಲ್ಸ್ ಆಗಿದೆ. ಸಪೋಸ್ ನಾನು ಕಂಡೀಷನ್ ಟ್ರೂ ಮಾಡಿದೆ. ಸೊ 7 ಈಸ್ ಲೆಸ್ ದ್ಯಾನ್ 10 ಅನ್ನೋದು ಒಂದು ಕಂಡೀಷನ್ ಅಂದ್ಕೊಳ್ಳೋಣ. 6 ಈಸ್ ಗ್ರೇಟರ್ ದ್ಯಾನ್ 0 ಅನ್ನೋದು ಒಂದು ಕಂಡೀಷನ್. ಅಂದರೆ ಫಸ್ಟ್ ಕಂಡೀಷನ್ನು ಟ್ರೂ ಇದೆ, ಸೊ ಸೆಕೆಂಡ್ ಕಂಡೀಷನ್ ಫಾಲ್ಸ್ ಇದೆ. ಸೊ ಆನ್ಸರು ಫಾಲ್ಸೇ ಬರಬೇಕು. ಅಂದರೆ ನಮಗೆ ಗೊತ್ತು 0ನೇ ಬರಬೇಕು. ಸೊ ಫಾಲ್ಸ್ ಕಂಡೀಷನ್ ಇತ್ತು ಅಂದರೆ 0 ಬರಬೇಕು. ಸೊ ಈಗ ನಾನು ರನ್ ಮಾಡಿ ನೋಡಿದೆ ಅಂದರೆ 0 ಬರ್ತಾಯಿದೆ. ನನಗೆ ಎರಡು ಕಂಡೀಷನ್ನು ಟ್ರೂ ಬೇಕು. ಸೊ ನಾನೇನು ಮಾಡ್ತೀನಿ, ಹೇಗೆ ಕಂಡೀಷನ್ನು ಟ್ರೂ ಆಗುತ್ತೆ. ಸಪೋಸ್ ಈ ಕಂಡೀಷನ್ನು ಫಸ್ಟ್ ಕಂಡೀಷನ್ ಟ್ರೂ ಇದೆ, ಸೆಕೆಂಡ್ ಕಂಡೀಷನ್ನು ಟ್ರೂ ಇದೆ. ಸೊ ಆಗ ಏನಾಗುತ್ತೆ, ಫಸ್ಟ್ ಕಂಡೀಷನು ಟ್ರೂ ಇದ್ದು ಸೆಕೆಂಡ್ ಕಂಡೀಷನು ಟ್ರೂ ಇತ್ತು ಅಂದರೆ ಔಟ್ಪುಟ್ಟು ನಮಗೆ ಟ್ರೂನೇ ಬರುತ್ತೆ. ಅಂದರೆ ಔಟ್ಪುಟ್ಟು 1 ಅಂತ ಬರುತ್ತೆ, ಓಕೆನಾ? ಸೊ ಔಟ್ಪುಟ್ಟು 1 ಅಂತ ಬರುತ್ತೆ. ಸೊ ವೆನ್ 2 ಕಂಡೀಷನ್ ಈಸ್ ಟ್ರೂ, ಔಟ್ಪುಟ್ ಆಲ್ಸೋ ಟ್ರೂ ಬರುತ್ತೆ. ಸೊ ಇದೇ ಕಂಡೀಷನ್ನ ನಾನೀಗ ಆರ್ ಆಪ್ರೇಟರ್ನ ಯೂಸ್ ಮಾಡ್ತೀನಿ. ಅಂದರೆ ಈಗ ನಾನು ಚೆಕ್ ಮಾಡ್ತೀನಿ. ಸೊ ಎರಡು ಕಂಡೀಷನ್ನು ಟ್ರೂ ಇದೆ, ಸೊ ನನಗೆ ಔಟ್ಪುಟ್ ಆಟೋಮೆಟಿಕಲಿ 1 ಬರುತ್ತೆ. ಸಪೋಸ್ ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಇತ್ತು ಅಂದರೆ ಹೇಗೆ ಬರುತ್ತೆ, ಈಗ 7 ಈಸ್ ಗ್ರೇಟರ್ ದ್ಯಾನ್ 10 ಅಂತ ಇದೆ, 6 ಈಸ್ ಈಕ್ವಲ್ ಟು 6 ಅಂತ ಇದೆ. ಸೊ ಆರ್ ಆಪ್ರೇಟಲ್ಲಿ ನಾನು ರನ್ ಮಾಡಿದ್ರೆ ಔಟ್ಪುಟ್ಟು ನನಗೆ 1 ಬರುತ್ತೆ. ಯಾಕೆ,
ಯಾವುದೇ ಒಂದು ಕಂಡೀಷನ್ನು ಟ್ರೂ ಇತ್ತು ಅಂದ್ರೂ, ಒಂದು ಕಂಡೀಷನ್ ಫಾಲ್ಸ್ ಇದೆ, ಇನ್ನೊಂದು ಕಂಡೀಷನ್ ಟ್ರೂ ಇದ್ದರೆ ಔಟ್ಪುಟ್ ನನಗೇನು ಬರುತ್ತೆ, ಟ್ರೂನೇ ಬರುತ್ತೆ. ಸೊ ಫರ್ದರ್ ಇರೋ ಆಪ್ಷನ್ಸ್ನ ಚೆಕ್ ಮಾಡಿ. ಸಪೋಸ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಫರ್ದರ್ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.